ಬೆಳಗ್ಗೆನೇ ಆಂಟಿ ಅಂಕಲ್ಗಳು ವಾಕಿಂಗ್ ಹೋಗೋ ಟೈಮಲ್ಲಿ ನಾವು ಮ್ಯಾಕ್ಸ್ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಮುರಳಿ ಥಿಯೇಟ್ರು. ಸೊ ಫ್ಯಾನ್ ಶೋ ಹೋಗಲೇಬೇಕು ಅಂತ ನಮ್ಮ ಬಾಯ್ಸ್ ಎಲ್ಲರೂ ಫುಲ್ಲು ಸುದೀಪ್ ಫ್ಯಾನೇನೆ, ಅದಕ್ಕೋಸ್ಕರ ಹೋಗಲೇಬೇಕು ಅಂತ ಮ್ಯಾಕ್ಸ್ ಮೂವಿ ಹೋಗ್ತಾ ಇದ್ದೀವಿ. ಇದ್ರ ರಿವ್ಯೂ ಕೂಡ ಹಾಕ್ತೀವಿ ನಿಮಗೆ ನಮ್ಮ ಚಾನಲಲ್ಲಿ. ಸೊ ಕಾದ್ ನೋಡಿ. ಥ್ಯಾಂಕ್ ಯು. ಹೆಂಗಿತ್ತು ಮೂವಿ? ಮಾರ್ಕ್ಸ್ ಫುಲ್ ಮಾರ್ಕ್ಸ್ ಕೇಳಂಗೆ ಇಲ್ಲ. ಮೇಕಿಂಗ್ ಅದು ಫೈಟಿಂಗ್ ಸೀನ್ಸ್ ಬೆಂಕಿ ಅಲ್ಲ, ಸ್ಕ್ರೀನ್ ಪ್ಲೇ ಎಲ್ಲ ಚಾನ್ಸೇ ಇಲ್ಲ, ಬೀಟೇ ಇಲ್ಲ ಆ್ಯಕ್ಟಿಂಗ್ ಅಲ್ಲಿ. ಹುಲಿ ಹೆಂಗಿತ್ತು ಜೊತೆ ಅವರಿಗೆ ಅಚ್ಚ ಕನ್ನಡದಲ್ಲಿ ತೆಲುಗು ಅಲ್ಲ ಸಬ್ ಟೈಟಲ್ಸ್ ಬೇಕಿತ್ತು ನನಗೆ. ಗೊತ್ತಿಲ್ಲ, ಫುಲ್ ನೋಡ್ಬಿಟ್ಟು ಹೇಳ್ತೀನಿ ನಾನು. ಫಸ್ಟ್ ಹಾಫ್ ಹೆಂಗಿತ್ತು? ಫಸ್ಟ್ ಹಾಫ್ ಓಕೆ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಚೆನ್ನಾಗಿತ್ತು. ಅದೇ ಲೈಕ್ ಫಸ್ಟ್ ಹಾಫ್ ಆಗೋಯ್ತಾ ಅಂತ ಗೊತ್ತಾಗಿಲ್ಲ, ಅಷ್ಟು ಬೇಗ ಆಗೋದಂಗಿದೆ ಅದು. ಮೂವಿ ಬೆಂಕಿ ಮೂವಿ, ಬಾಸ್ ಆ್ಯಕ್ಟಿಂಗು, ಸಿನಿಮಾಟೋಗ್ರಫಿ ಬೆಂಕಿ. ಮನೋಜ್ ಹೆಂಗಿತ್ತು? ಸೂಪರ್ ಫಿಲಮ್. ವಿಕ್ರಾಂತ್ ರೋಣ ಆದ್ಮೇಲೆ 2 years ವೇಟ್ ಮಾಡಿದ್ದಕ್ಕೂ ವರ್ತಿ ಮೂವಿ. ನೆಕ್ಸ್ಟ್ ಲೆವೆಲ್ಲಾ? ಬಾಸ್ ಆ್ಯಕ್ಟಿಂಗ್, ಡ್ಯಾನ್ಸು, ಸೀನ್, ಸ್ಕ್ರೀನ್ ಪ್ಲೇ, ಸುದೀಪ್ ಸ್ಕ್ರೀನ್ ಪ್ಲೇ ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಇಷ್ಟ ಆಯ್ತು ನನಗೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಹೇಗಿತ್ತು? ಸೂಪರ್, ಸಗದಾಯ್ತಾ? ಜ್ಯೋತಿ ಡೈಲಾಗ್ಸ್ ಏನೋ ಅರ್ಥ ಆಗಿಲ್ಲ, ಬಟ್ ಅದ್ರ ಮೂವಿ ಆ ಥರ ಆಯ್ತು. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಮೋಷನಲ್ ಟಚ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿ. ಅಂದರೆ ಇವಾಗ ಬಂದಿದ್ದ ಮೂವೀಸಲ್ಲಿ ಇದೇ ಹಿಟ್ ಹೋಗ್ಬೋದು. ನೋಡಿದ್ದು ಮೂವೀಸ್ ಎಲ್ಲದರಲ್ಲೂ ಇದೇ ಚೆನ್ನಾಗಿದೆ. ಓಕೆ ಸರ್, ಮೂವಿ ಈಗಷ್ಟೇ ಮ್ಯಾಕ್ಸ್ ಮೂವಿ ನೋಡ್ಕೊಂಬಂದ್ವಿ. ಅತ್ಯುತ್ತಮವಾದ ಮೂಡ್ ಬಂದೈತೆ. ಒಳ್ಳೆ ಕಂಟೆಂಟ್ ಇಟ್ಕೊಂಡು ಪಿಕ್ಚರ್ ಮಾಡೋರೆ. ದಯವಿಟ್ಟು ಎಲ್ಲರೂ ನೋಡಿ. ಸುದೀಪ್ಗಾಗಲಿ ಅವ್ರ ಟೀಮ್ಗಾಗಲಿ ಎಲ್ರಿಗೂ ಒಳ್ಳೇದಾಗಲಿ. ಇದೇ ಥರ ಕಂಟೆಂಟ್ ಮತ್ತೆ ಮತ್ತೆ ಬರ್ತಾಯಿದ್ರೆ ಜನ ತುಂಬ ಇಷ್ಟಪಡ್ತಾರೆ. ಒಳ್ಳೆ ಮೂವಿ, ಯಾರಿಗೂ ಬೇಜಾರಾಗಲ್ಲ. ಫ್ಯಾಮಿಲಿ ಎಂಟರ್ಟೈನ್ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ನಿಮ್ಗೇನು ಇಷ್ಟ ಆಯಿತು ಸರ್? ಸರ್ ಮೇಯ್ನ್ ಅದು ಕಂಟೆಂಟ್ ತುಂಬ ಇಷ್ಟ ಆಯಿತು. ಹಾಂ, ಮತ್ತು ಆ್ಯಕ್ಷನ್ ಅಷ್ಟೇ. ಒಳ್ಳೆ ಮ್ಯೂಸಿಕ್ ಐತೆ. ಅವರು ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಸೂಪರ್. ಮೊನ್ನೆ ಅಷ್ಟೇ ಯು ಐ ಪಿಕ್ಚರ್ ನೋಡಿದ್ವಿ, ಅದು ತುಂಬ ಚೆನ್ನಾಗಿದೆ. ಅದಕ್ಕಿಂತ ಡಬಲ್ ಚೆನ್ನಾಗಿತ್ತು. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ, ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸರ್. ಸರ್ ನೀವೇನಾದ್ರು ಹೇಳ್ತೀರಾ? ಸೂಪರ್ ಮೂವಿ, ಮಸ್ಟ್ ವಾಚ್. ಹೌದಾ? ಏನು ಇಷ್ಟ ಆಯ್ತು ನಿಮಗೆ? ನನ್ನ ಕಂಪ್ಲೀಟ್ ಮೂವಿನೇ ಇಷ್ಟ ಆಯಿತು. ಸುದೀಪ್ ಆ್ಯಕ್ಟಿಂಗ್. ಹೌದಾ? ಸೂಪರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಚಾನೆಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ಟರ್ ಆ್ಯಂಡ್ ಮಿಸಸ್ ಕನ್ನಡಿ. ಮಿಸ್ಟರ್ ಆ್ಯಂಡ್ ಮಿಸಸ್ ಕನ್ನಡಿ. ಥ್ಯಾಂಕ್ ಯು. ಬೆಳಿಗ್ಗೆ ಫಿಶ್ ತಿನ್ಬೇಕು ಅಂದ್ಬಿಟ್ಟು ಕೆಡೆಸ ಗೂಗಲಲ್ಲಿ ನೋಡಿಕೊಂಡು ನಮ್ಮ ಕುಡ್ಲಾಕ್ ಬಂದಿದ್ದಾನೆ. ಇಲ್ಲಿ ಬಂದರೆ ಇದು ವೆಜ್ಜು. ಸಮುದ್ರ ಇಲ್ಲಮ್ಮ ನಮ್ಮ ಬೆಂಗಳೂರಲ್ಲಿ. ಇಲ್ಲಿ ಬೆಳಗ್ಗೆ ಎಲ್ಲ ಫಿಶ್ ಸಿಗಲ್ಲ. ಇದು ಬೆಂಗಳೂರು, ಮಂಗಳೂರಲ್ಲ. ಏನ್ ಟ್ರೈ ಮಾಡಿದ್ರೆ ಬೆಳೆ ಸಮುದ್ರ ಇಲ್ಲ, ಏನು ಇರುತ್ತೆ ಸಿಗ್ಬೇಕದು. ಫಿಶ್ ರಾ ಫಿಶ್ ಕೊಡಿಸ್ತೀನಿ ನಾನು, ಆಯ್ತಾ? ಅಲ್ಲಿ ಕಾಮೆಂಟ್ ಮಾಡಿ ಎಲ್ಲಿ ಸಿಗುತ್ತೆ ಅಲ್ಲಿ ಮಾರ್ನಿಂಗ್ ಫಿಶ್ ಹೇಳ್ತಾರಲ್ಲ, ಎಲ್ಲ ಹೋಗ್ಬೇಕು. ಕಾಮೆಂಟ್ ಮಾಡಿ ಅಲ್ಲಿ ಸಿಗುತ್ತಾ? ಇವರೇ ಕರ್ಕೊಂಡ್ ಬಂದಿರೋದು. ಇವರೇ ನೋಡಿ ಇಲ್ಲಿ ನಮ್ಮ ಕುಡ್ಲ ವೆಜ್. ಕಾಮೆಂಟ್ಸ್ ಬರುತ್ತೆ, ಕಾಮೆಂಟ್ಸ್ ಅಲ್ಲಿ ಎಷ್ಟು ರೆಸ್ಟೋರೆಂಟ್ಸ್ ಹೇಳ್ತಾರೆ. ನಾನೇನು ಮಾಡಲಿ ಫ್ರೆಂಡ್ಸ್, ಕುಡ್ಲಾ ಅಂದ್ರೆ ಏನೋ ಫಿಶ್, ಕುಡ್ಲ ಅಂದ್ರೆ ಫಿಶ್. ಮೈ ಇಂಟೆನ್ಷನ್ ವಾಸ್ ರೈಟ್. ನಮಸ್ಕಾರ ಎಲ್ಲರಿಗೂ. ನೀವು ಕಂಡಂಗೆ ನಾವು ಇವಾಗ ತಾನೇ ಮ್ಯಾಕ್ಸ್ ಮೂವಿ ನೋಡ್ಕೊಂಡ್ಬಂದ್ವಿ. ಸೊ ಅದ್ರ ರಿವ್ಯೂ ಕೊಡೋಕ್ಕೆ ಅಂತ ನಾನು ಮತ್ತು ಅರ್ಚನಾ ಸಪ್ರೇಟಾಗಿ ರಿವ್ಯೂ ಕೊಡೋಣ ಅಂತ ಮನೆಗೆ ಬಂದು ರಿವ್ಯೂ ಕೊಡ್ತಾ ಇದ್ದೀವಿ. ಸೊ ಅರ್ಚನಾ, ನಿಂಗೆ ಏನು ಅನ್ನಿಸ್ತು ಮೂವಿ ನೋಡಿ? ಡೈರೆಕ್ಷನ್ ಇಸ್ ವೆರಿ ನೈಸ್ ಆ್ಯಂಡ್ ಸುದೀಪ್ ಅವ್ರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಗೆಸ್ ಮಾಡೋಕ್ಕೇನೂ ಆಗಲ್ಲ. ಅಂದರೆ ಇಟ್ ಈಸ್ ಏನು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ಇತ್ತು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಎವ್ರಿಥಿಂಗ್ ಇಸ್ ದೇರ್, ಹೋಲ್ ಪ್ಯಾಕೇಜ್ ಅನ್ನೋ ಥರ ಇದೆ. ಹೌದು, ಸುದೀಪ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಸೂಪರ್. ಅರ್ಚನಾ ಆ್ಯಕ್ಚುಲಿ ಅವ್ರಿಗೆ ಆ್ಯಕ್ಷನ್ ಮೂವೀಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಮ್ಯಾಕ್ಸ್ ಅಂತ ಬುಕ್ ಮಾಡಿದಾಗ್ಲೇ ಆ್ಯಕ್ಷನ್ ಮೂವಿ ನಾನು ಬರಲ್ಲ ಅನ್ನೋ ಥರ ಎಲ್ಲ ಸ್ವಲ್ಪ ವೈಬ್ಸ್ ಕೊಡ್ತಾ ಇದ್ಲು. ಬಟ್ ಅವಳಿಗೆ ಇಷ್ಟ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಮೂವಿ. ಸ್ವಲ್ಪ ಲೈಕ್ ಥ್ರಿಲ್ಲರ್ ಕೂಡ, ನಿಮ್ಮ ಮುಂದೆ ಏನಾಗುತ್ತೆ ಅಂತ ಫುಲ್ ಸಿಕ್ಕಾಬಟ್ಟೆ ಸಸ್ಪೆನ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಒಬ್ಬ ಕಿಂಗ್
ಒಂದು ರಾಜ್ಯ ಆಳ್ಬೇಕಾದ್ರೆ ಒಬ್ಬ ಕಿಂಗು ಸ್ಟ್ರಾಂಗ್ ಆಗಿದ್ರು ಅವರ ಸೈನಿಕರು ಸ್ಟ್ರಾಂಗ್ ಆಗಿಲ್ಲ ಅಂದ್ರೂ ಅವ್ರನ್ನ ಯಾವ ಥರ ಮುಂದಕ್ಕೆ ಕರ್ಕೊಂಡೋಗಿ ವಾರ್ನ ಗೆಲ್ಬಹುದು ಅನ್ನೋದನ್ನ ಲೈಕ್ ಒಂದು ಚಿಕ್ಕ ಚಿಕ್ಕ ತುಣುಕಲ್ಲಿ ಅದನ್ನ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಅಂಡ್ ಆ ಕತೆ ಹೇಳೋದು, ಆ ಸ್ಟೋರಿ ಸಾಂಗ್ ಅಲ್ಲಿ ಎಲ್ಲ ಕತೆ ಹೇಳ್ತಾರೆ. ಸುದೀಪ್ ಅವ್ರ ವಾಯ್ಸ್ಗೆ ಅದೆಲ್ಲ ಸಖತ್ ಸೂಟ್ ಆಗೋದು, ಡೀಪ್ ವಾಯ್ಸ್ಗೆ. ಮತ್ತು ಎಲ್ಲೋ ಅವರು ಪೊಲೀಸ್ ಯೂನಿಫಾರ್ಮ್ ಹಾಕೇ ಇಲ್ಲ, ಬಟ್ ಆದ್ರೂ ಆ ಗತ್ತು. ಡೈರೆಕ್ಷನ್ ಮಾತ್ರ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡ್ತಿದ್ದಾರೆ ವಿಜಯ್ ಕಾರ್ತಿಕೇಯ ಅಂತ ಗೊತ್ತೇ ಆಗಲ್ಲ. ಸೊ ನ್ಯೂ ಡೈರೆಕ್ಟರ್ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಎಲ್ಲ ಸಕ್ಕತ್ತಾಗಿದೆ ಮಾತ್ರ. ಆ್ಯಂಡ್ ಆ ಡ್ಯಾನ್ಸ್ ಕೂಡ ಅಷ್ಟೇ. ಆ್ಯಕ್ಚುಲಾಗಿ ಜಾಸ್ತಿ ಮೂಮೆಂಟ್ಸ್ ಇಲ್ಲ, ಬಟ್ ಆ ಡಾನ್ಸ್ಗೆ ವಾವ್ ಗೂಸ್ ಬಂಪ್ಸ್ ಬರುತ್ತೆ. ಆ ಥಿಯೇಟರಲ್ಲಿ ಆ ಸೌಂಡಲ್ಲಿ ಕೇಳಿಸ್ಕೊಂಡಾಗ ಸಕ್ಕತ್ತಾಯ್ತು ಆ ಡ್ಯಾನ್ಸ್ ಕೂಡ. ಆ ಡ್ಯಾನ್ಸು ನನಗೆ ಆ ಸೆಟಪ್ ಎಲ್ಲ ಮಾಡಿದಾರಲ್ಲ, ಸೊ ಹಿಂದ್ಗಡೆ ಕಾಳಿ ಎಲ್ಲ ತೋರಿಸಿ ಲೈಕ್ ಡ್ಯಾನ್ಸು ಆಡ್ತಾ ಇದ್ದಾರೆ, ಫೈಟು ಆಡ್ತಾ ಇದ್ದಾರೆ ಒಟ್ಟಿಗೊಟ್ಟಿಗೆ. ಸೊ ಆ ರಿದಮಿಗೆ ಮ್ಯಾಚ್ ಮಾಡಬೇಕು ಅಂದರೆ ಅದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕೇನೆ. ತುಂಬ ಚೆನ್ನಾಗಿ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡಿ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ ಗುಡ್. ಸುದೀಪ್ ಅವರು ಇಲ್ಲಿ ತನಕ ಮಾಡಿರೋ ಮೂವೀಸೇ ಬೇರೆ, ಸೊ ಅವ್ರಿಗೆ ಇಲ್ಲಿ ಸಿಕ್ಕಿರೋ ರೋಲೇ ಬೇರೆ. ಸೊ ಅವ್ರು ಹಿಂದೆ ಮಾಡಿರೋಂಥ ಕ್ಯಾರೆಕ್ಟರ್ಸು ಅಥವಾ ಸ್ಟೋರಿನ ನೀವು ತಲೆಯಲ್ಲಿ ಇಟ್ಕೊಂಡು ಹೋದರೆ ಸೊ ಪ್ರಾಬಬ್ಲಿ ಹಿಂಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಬಟ್ ಅವ್ರು ಈ ರೋಲ್ನ ಕ್ಯಾರಿ ಮಾಡಿರೋದು ಮಾತ್ರ ಸಕ್ಕತ್ತಾಗಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಕ್ಯಾಸ್ಟಿಂಗ್ ಕೂಡ ಫುಲ್ ಕಂಪ್ಲೀಟ್ ಕ್ಯಾಸ್ಟಿಂಗು ಮೂವಿದು. ಸುನಿಲ್ ಆಗಿರ್ಬೋದು, ಮತ್ತು ಎಲ್ಲ ಥರ ವಿಲನ್ಸು ಕ್ಯಾಸ್ಟಿಂಗ್ ಮಾಡಿರೋದಾಗಿರ್ಬೋದು, ಪೊಲೀಸ್ ಆಫೀಸ್ ಆಗಿರ್ಬೋದು, ಮಂಜಣ್ಣ ಮಾತ್ರ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿರೋದು ಮಾತ್ರ. ಅವ್ರು ಬಂದಾಗ ಒಂದು ಫುಲ್ಲು ವಿಜಿಲ್ಗಳು ಮತ್ತು ಕೂಗ್ಗಳಿತ್ತು ಅವ್ರ ಎಂಟ್ರಿ ಇದ್ದಾಗ, ಸಕ್ಕದಾಗಿತ್ತು ಮಾತ್ರ. ಹಿಂಗ್ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಬೇರೆ ಇದೆ, ಗೊತ್ತೇ ಆಗಲ್ಲ. ನೀವು ಫುಲ್ ಮೂವಿನಲ್ಲಿ ನೀವು ಪ್ರೆಡಿಕ್ಟೇ ಮಾಡಕ್ಕಾಗಲ್ಲ ಆ ತರ ಟ್ವಿಸ್ಟ್ ಬರುತ್ತೆ. ಆ ಸ್ಟೋರಿ ಲೈನ್ ಎಲ್ಲಿ ಬರ್ಬೋದು, ಎಲ್ಲಿ ಕನೆಕ್ಟ್ ಮಾಡ್ಬೋದು ಅನ್ನೋದು ಒಂದು ತಲೆಲಂತೂ ನನ್ಗೆ ಇದ್ದೇ ಇತ್ತು. ಇನ್ನ ಇಲ್ಲಿ ಮುಗ್ದೋಗ್ಬಿಡುತ್ತಲ್ಲ, ಈ ಸ್ಟೋರಿ ಲೈನ್ ಎಲ್ಲಿ ತಗೊಂಡ್ ಹೋಗ್ಬೋದು ಅಂತ ವೇಟ್ ಮಾಡ್ತಿದ್ದೆ. ಒಂದೇ ನೈಟ್ ಅಲ್ಲಿ ಮುಗಿಯೋ ಅಂತ ಇದು ಕಥೆನ, ಒಂದೇ ನೈಟ್ ಅಲ್ಲಿ ಆಗುವಂತ ಕಥೆನ ಫುಲ್ ಕಂಪ್ಲೀಟ್ ಮೂವಿ ಆಗಿ ತೋರಿಸಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಎಫರ್ಟ್. ಮತ್ತೆ ಒನ್ ಟೈಮ್ ಇಸ್ ಮಸ್ಟ್ ವಾಚ್ ಮೂವಿ. ಸೊ ಇದು ನಮ್ಮ ರಿವ್ಯೂ. ಸೊ ನಾವು 5ಗೆ 4 ಸ್ಟಾರ್ಸ್ ಕೊಡ್ತೀವಿ. ನಾನು 4.5. ಸೊ ಓವರ್ ಆಲ್ ಒಂದು 4.5 ಸ್ಟಾರ್ಸ್ ಇಬ್ಬರಿಂದ ಸೇರಿಸಿ ನಾವು ಕೊಡ್ತೀವಿ. ಸೊ ನಮಗಂತೂ ತುಂಬ ಇಷ್ಟ ಆಯಿತು. ಇದೇ ಥರ ಸ್ವಮೇಕ್ ಆಗಿರೋವಂಥ ಕನ್ನಡ ಮೂವೀಸ್ನ, ಓನ್ ಸ್ಟೋರಿ ಇರೋವಂಥ ಕನ್ನಡ ಮೂವೀಸ್ನ ದಯವಿಟ್ಟು ಬೆಳೆಸಿ. ಸೊ ಇತ್ತೀಚೆಗಂತೂ ತುಂಬಾ ಒಳ್ಳೆ ಮೂವೀಸ್ ಬರ್ತಾ ಇದೆ, ಯುನೀಕ್ ಮೂವೀಸ್ ಬರ್ತದೆ. ಆದಷ್ಟು ಥಿಯೇಟರ್ಗೆ ಹೋಗಿ ನೋಡಿ, ಮಾಡೋರ್ ಎಫರ್ಟ್ಸ್ ತುಂಬ ಇರತ್ತೆ. ಅದರಲ್ಲೂ ನಾವಿವತ್ತು ಬೇರೆ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಿದ್ದಿತ್ತು, ಅದಂತೂ ನಮ್ಗೆ ಫುಲ್ ಖುಷಿ ಇತ್ತು. ಬಟ್ ಎಲ್ಲ ಮೂವೀಸ್ನೂ ಆದಷ್ಟು ಥಿಯೇಟರಲ್ಲಿ ನೋಡಿ ಕನ್ನಡ ಮೂವೀಸ್ನ ಬೆಳೆಸಿ. ನಾನು ಆ್ಯಕ್ಚುಲಿ ಇವಾಗ ಒಂದು ವಾಟ್ಸಪ್ಪಲ್ಲಿ ಒಂದು ಗ್ರೂಪಲ್ಲಿ ಒಂದು ಇನ್ಫಾರ್ಮೇಷನ್ ನೋಡ್ತಾ ಇದ್ದೆ. ಸೊ ಓವರ್ ಆಲ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಅಂತ ತೊಗೊಂಡಾಗ ಹಾಲಿವುಡ್ಡು, ಬಾಲಿವುಡ್ಡು, ಕಾಲಿವುಡ್ಡು ಏನೇನಿದೆ, ಸ್ಯಾಂಡಲ್ವುಡ್ ಎಲ್ಲ ತೊಗೊಂಡಾಗ, ಸೊ ಸ್ಯಾಂಡಲ್ವುಡ್ಡೇ ಆವ್ರೇಜ್ ಇದು ರೆವಿನ್ಯೂ ಮಾಡಿರೋದ್ರಲ್ಲಿ ತುಂಬ ಕಡಿಮೆ ಇರೋದು ಈ ವರ್ಷದಲ್ಲಿ. ಜಸ್ಟ್ ಒಂದು 200 crores ಎಲ್ಲನೂ ಬೇರೆ ಇಂಡಸ್ಟ್ರಿಗಳೆಲ್ಲ 500, ತೆಲುಗು ಮಲಯಾಳಂ ಎಲ್ಲ ಅವೆಲ್ಲ 1000-2000 ಮೇಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಅಂದರೆ ಆವ್ರೇಜ್ ರೆವಿನ್ಯೂ ಮಾಡಿರ್ತೀವಿ. ಓವರ್ ಆಲ್ ಎಲ್ಲ ಮೂವೀಸು ತೊಗೊಂಡು ಅದರಲ್ಲಿ ಆವ್ರೇಜ್ ಅಂತ ತೊಗೊಂಡಾಗ ರೆವಿನ್ಯೂ. ಸೊ ನಾವು ಜಸ್ಟ್ ಒಂದು 200 crores ಇದ್ದೀವಿ. ಸೊ ವಿಚ್ ಇಸ್ ವೆರಿ ಬ್ಯಾಡ್. ಯಾಕಂದರೆ ಮೂವೀಸ್ ಕೂಡ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಮರ್ಫಿ ಆಗಿರ್ಬೋದು, UI ಆಗಿರ್ಬೋದು, UI ಇನ್ನೂ ನೋಡಿಲ್ಲ, ಬಟ್ ಮರ್ಫಿ ಆಗಿರ್ಬೋದು, ಬಗೀರಾ ಆಗಿರ್ಬೋದು. ಸೊ ನಾವು ನೋಡಿರೋಂಥ ಮೂವೀಸಲ್ಲಿ ಎಲ್ಲ ಒಳ್ಳೊಳ್ಳೆ ಮೂವೀಸ್ ಬಂದಿದೆ. ಸೊ ಅದನ್ನು ಸ್ವಲ್ಪ ನಾವು ಸಪೋರ್ಟ್ ಮಾಡಿದ್ರೆ ಸೊ ನಮ್ಮ ಇಂಡಸ್ಟ್ರಿ ಕೂಡ ಮುಂದಕ್ಕೆ ಹೋಗುತ್ತೆ. ಅದೆಲ್ಲ ನಮ್ಮ ಕೈಯಲ್ಲೇ ಇದೆ. ಸೊ ದಯವಿಟ್ಟು ಕನ್ನಡ ಫಿಲಮ್ ಇಂಡಸ್ಟ್ರಿನ ನೀವೇ ಸಪೋರ್ಟ್ ಮಾಡಬೇಕು, ಸ್ಯಾಂಡಲ್ವುಡ್ನ ನಾವೇ ಸಪೋರ್ಟ್ ಮಾಡಬೇಕು. ಸೊ ದಯವಿಟ್ಟು ಕನ್ನಡ ಮೂವೀಸ್ನ ಅರ್ಚನಾ ಹೇಳ್ದಂಗೆ ಥಿಯೇಟ್ರಲ್ಲೇ ಹೋಗಿ ನೋಡೋಕ್ಕೆ ಟ್ರೈ ಮಾಡಿ. ನಾವು ಬೇರೆ ಭಾಷೆ ನೋಡಬೇಡಿ ಅಂತ ಹೇಳ್ತಿಲ್ಲ, ಆದರೆ ಆದಷ್ಟು ಅತಿಯಾಗಿ ಕನ್ನಡ ನೋಡಿ ಕನ್ನಡ ಬೆಳೆಸೋಣ ಅನ್ನೋದು ನಮ್ಮ ಮೆಸೇಜ್. ನಮ್ಮ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮ್ಯಾಕ್ಸಿಮಮ್ ಬಾಸ್. ಥ್ಯಾಂಕ್ ಯು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಕಮೆಂಟ್ ಮಾಡಿ ತಿಳಿಸಿ ನೀವು ಮೂವಿ ನೋಡಿದರೆ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.